ಗಾಯನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಜಯಶಂಕರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹೌದು, ಸಾಲಿಗ್ರಾಮ ತಾಲೂಕಿನ ಗಾಯನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಜ್ಯೋತಿ ಪ್ರಕಾಶ್ ದೈವಾಧೀನರಾದ ಕಾರಣ ತೆರವಾದ ಸ್ಥಾನಕ್ಕೆ ಬುಧವಾರ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಜಯಶಂಕರ್ ಅವರು ಹೊರತುಪಡಿಸಿ ಇನ್ಯಾರೂ ನಾಮಪತ್ರ ಸಲ್ಲಿಸಿದ ಕಾರಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ರವಿ ಘೋಷಣೆ ಮಾಡಿದರು. ಅಧ್ಯಕ್ಷರಾದ ಜಯಶಂಕರ್ ಅವರು ಮಾತನಾಡಿ, ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯುತ್ತೇನೆ. ಹಾಲು ಉತ್ಪಾದಕರು ಗುಣಮಟ್ಟದ ಹಾಲು ಸರಬರಾಜು ಮಾಡುವ ಮೂಲಕ ಸಂಘದ ಅಭಿವೃದ್ಧಿಗೆ ಕೈಜೋಡಿಸಬೇಕು. ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ನಿರ್ದೇಶಕರಿಗೆ ಹಾಗೂ ಮುಖಂಡರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು. ಉಪಾಧ್ಯಕ್ಷರಾದ ಸೋಮಶೇಖರ್, ನಿರ್ದೇಶಕರಾದ ಗುರುಸ್ವಾಮಿ, ಮಹಾದೇವಪ್ಪ, ಜೆಬಿ ಮಲ್ಲೇಶ್, ಶಿವಣ್ಣ, ಶಿವಮ್ಮ, ರತ್ನಮ್ಮ, ಗೋವಿಂದನಾಯಕ, ಕಾಳಯ್ಯ, ಮುಖಂಡರಾದ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರು ನಟರಾಜ್, ಶರಣ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಕುಮಾರಸ್ವಾಮಿ, ಮಾಜಿ ಡೈರಿ ಅಧ್ಯಕ್ಷರು ಎಂ ಸುರೇಶ್, ಬಸವರಾಜು, ಜಯಣ್ಣ, ಅಶೋಕ್, ಶಂಕರ್, ಶಿವಮೂರ್ತಿ, ಸ್ವಾಮಿ, ಗಿರೀಶ್, ಪ್ರಕಾಶ್, ಶಿಕ್ಷಕರಾದ ಯೋಗಾನಂದ, ಕಾರ್ಯದರ್ಶಿ ನಾಗೇಶ್ ಹಾಜರಿದ್ದರು. ನೂತನ ಅಧ್ಯಕ್ಷರನ್ನು ನಟರಾಜ್ ಅವರು ಸನ್ಮಾನ ಮಾಡಿ ಗೌರವಿಸಿದರು. ಗಾಯನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘ ಗಾಯನಹಳ್ಳಿ ಏನು 1.5 ವರ್ಷದಿಂದ ನಮ್ಮ ಸಂಘದಲ್ಲಿ ಅಧ್ಯಕ್ಷರಾಗಿದ್ದರು ಜ್ಯೋತಿ ಪ್ರಕಾಶ್ ಅವರು ಇವತ್ತು ಅಕಾಲಿಕ ಮರಣನ ಹೊಂದಿದ್ದಾರೆ. ಅವರಿದ್ದಂಥ ಖಾಲಿ ಜಾಗಕ್ಕೆ ಇವತ್ತು ಅವಿರೋಧವಾಗಿ ಎಲ್ಲ ಸದಸ್ಯರುಗಳು ಸೇರಿ, ಗ್ರಾಮಸ್ಥರು ಸೇರಿ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು. ಯಾವುದೇ ಒಂದು ಲೋಪದೋಷಗಳಿಲ್ದೇ, ಯಾವುದೇ ಒಂದು ಇದಿಲ್ದೇ ನಾವು ಆಡಳಿತನ ನಡೆಸ್ಕೊಂಡು ಹೋಗ್ತೀವಿ ಅಂತ ಗ್ರಾಮಸ್ಥರಿಗೆ, ಎಲ್ಲ ನಮ್ಮ ಸ್ನೇಹಿತರುಗಳಿಗೆ, ಎಲ್ಲ ನಮ್ಮ ಸದಸ್ಯರುಗಳಿಗೆ ಎಲ್ಲರಿಗೂ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಉತ್ಪಾದಕರ ಸಹಕಾರ ಸಂಘ ಗಾಯನಹಳ್ಳಿ ಇಲ್ಲಿ ಒಂದು ವರ್ಷದ ಹಿಂದೆ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಎಲ್ಲ ನಿರ್ದೇಶಕರುಗಳು ಮತ್ತು ಅಧ್ಯಕ್ಷರ ಆಯ್ಕೆ ಆಗಿತ್ತು. ನಮ್ಮ ಸಹೋದರರಾದಂಥ ಜ್ಯೋತಿ ಪ್ರಕಾಶ್ ಅವರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಕಾರಣಾಂತರದಿಂದ ಅಕಾಲಿಕ ಮರಣದಿಂದ ಅವರಿಗೆ ನಮ್ಮ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನ ಖಾಲಿ ಉಳ್ಕೊತು. ಈ ಸಮಯದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಎಲ್ಲ ಗ್ರಾಮಸ್ಥರ ಪರವಾಗಿ ಮತ್ತು ಎಲ್ಲ ನಿರ್ದೇಶಕರು ಸೇರಿ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರಿದ್ದೀವಿ. ಅದರ ಪ್ರಕಾರವಾಗಿ ಇವತ್ತು ಅವರ ಆಶೀರ್ವಾದದಿಂದ ಅವರು ಏನು ಹೇಳಿದರು, ನನ್ನ ಆದ ನಂತರ ಉಳಿದ ಅವಧಿಗೆ ಜಯಶಂಕರ್ ಅವರಿಗೆ ಒಂದು ಅವಧಿ ಬಿಟ್ಕೊಡ್ಬೇಕು ಅಂತ ಅವರ ಆಸೆಯಂತೆ ಇವತ್ತು ನಾವುಗಳು ಎಲ್ಲರೂ ಸೇರಿ, ಗ್ರಾಮಸ್ಥರು ಮತ್ತು ನಿರ್ದೇಶಕರು ಎಲ್ಲರೂ ಒಟ್ಟುಗೂಡಿ ನಮ್ಮ ಇನ್ನೊಬ್ಬರು ನಮ್ಮ ನಿರ್ದೇಶಕರಾದಂಥ ಜಯಶಂಕರ್ ಅವ್ರನ್ನ ಈ ಒಂದು ಹಾಲು ಉತ್ಪಾದಕರ ಸಹಕಾರದ ಸಂಘದ ಅಧ್ಯಕ್ಷರಾಗಿ ಎಲ್ಲರೂ ಆಯ್ಕೆ ಮಾಡಿದ್ದಾರೆ. ಈ ಒಂದು ಸಮಯದಲ್ಲಿ ಆಯ್ಕೆ ಮಾಡಿದಂಥ ಎಲ್ಲ ನಿರ್ದೇಶಕರುಗಳಿಗೆ ಮತ್ತು ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಗ್ರಾಮಸ್ಥರಿಗೂ ಸಹ ತುಂಬುರಿದ ಅಭಿನಂದನೆಗಳನ್ನ ಈ ಒಂದು ಸಮಯದಲ್ಲಿ ತಿಳಿಸ್ತಾ, ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಎಲ್ಲ ಷೇರುದಾರರಿಗೆ ಉತ್ತಮವಾದ ಅವರಿಗೆ ಅನುಕೂಲಗಳನ್ನ ಮಾಡಿಕೊಟ್ಟು ಹಾಲು ಉತ್ಪಾದನೆಯನ್ನು ಇನ್ನೂ ಹೆಚ್ಚಲಿಕ್ಕೆ ಏನು ನೀವು ಸಹಕಾರವನ್ನು ಕೊಡ್ಬೋದು ಅದನ್ನು ಮಾಡಿ ಈ ಒಂದು ಗಾಯನಹಳ್ಳಿಯ ಡೈರಿಯನ್ನು ಇನ್ನೂ ಉನ್ನತವಾಗಿ ಮಾಡಬೇಕು ಅಂತ ಹೇಳ್ತಾ, ಈ ಒಂದು ಸಮಯದಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಜಯಶಂಕರ್ ಅವರಿಗೂ ಮತ್ತು ನಮ್ಮ ಉಪಾಧ್ಯಕ್ಷರಾದಂಥ ಸೋಮಶೇಖರಯ್ಯನವರಿಗೂ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳಿಗೂ ತುಂಬುರಿದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಎಲ್ರಿಗೂ ನಮಸ್ಕಾರ. ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಈ ದಿವಸ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಂಥ ಮೊದಲಿನಲ್ಲಿ ಈಗ ಅವರನ್ನು ಅಧ್ಯಕ್ಷರಾಗಿ ಖಾಲಿ ಇರುವ ಅಧ್ಯಕ್ಷರ ಸ್ಥಾನಕ್ಕೆ ಇವತ್ತು ಅಧಿಕಾರ ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಅವರನ್ನು ಆಯ್ಕೆ ಮಾಡೋಕ್ಕೆ ನಮ್ಮ ಎಲ್ಲ ಡೈರಿ ಹಾಲು ಉತ್ಪಾದಕ ಸಹಕಾರ ಸಂಘದ ಸರ್ವ ಸದಸ್ಯರು ಮತ್ತು ಗಾಯನಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡವ್ರೆ. ಮತ್ತು ಸಹಕಾರ ಇಲಾಖೆಯಿಂದ ಡೈರಿಯಿಂದ ಏನೇನು ಸವಲತ್ತು ಬರ್ತವೆ, ಹಿಂದೆ ಜ್ಯೋತಿ ಪ್ರಕಾಶ್ ಅವರಿದ್ದಾಗ ಯಾವ ರೀತಿ ಸರ್ಕಾರ ಸವಲತ್ತು ಏನೇವೆ ಅನ್ನೋದನ್ನು ತಂದು ಉತ್ಪಾದಕರಿಗೆ ಕೊಡ್ತಿದ್ರು. ಈಗ ನಮ್ಮ ಅಧ್ಯಕ್ಷರಾಗಿರುವಂಥ ಜಯಶಂಕರ್ ಅವರು ಅದೇ ಕೆಲಸ ಮಾಡಿ ನಮ್ಮ ಹಾಲು ಉತ್ಪಾದಕರಿಗೆ ಏನೇನು ಸವಲತ್ತು ಬೇಕು ಅವನ್ನ ಕೊಡಿಸ್ಬೇಕು ಅಂತ ಕೇಳ್ಕೊತಾ, ಅದು ಅಲ್ಲದೆ ಒಂದು ಮೇಲಕ್ಕೆ ಅವ್ರದ್ದೊಂದು ಗ್ಲಾಸಲ್ಲಿ ಇದು ಮಾಡಿಸ್ಬೇಕು ಅನ್ನೋದೊಂದು ಆಸೆ ಇತ್ತು. ನೀವು ಅವ್ರ ಆಸೆ ನೆರವೇರ್ಬೇಕಾದ್ರೆ ಅದೊಂದು ಈಗ ಅಧ್ಯಕ್ಷರಾಗಿರೋ ಜಯಶಂಕರ್ ಅವರು ಅದನ್ನು ಮಾಡಲೇಬೇಕು. ಈಗ ಆಲ್ರೆಡಿ ಶಾಸಕರು 5 ಲಕ್ಷ ಅನುದಾನ ಹಾಕ್ಕೊಟ್ಟವ್ರೆ. ಅವರನ್ನ ಫಾಲೋ ಅಪ್ ಮಾಡಿ ತಂದ್ರೆ ಅದು 5 ಲಕ್ಷ ಅನುದಾನ ತಂದು ಅಲ್ಲಿ ಮೇಲ್ಗಡೆ ಅದು ಏನು ಪೆಂಡಿಂಗ್ ಉಳಿತಿದೆ ಅದನ್ನ ಮಾಡಿಸ್ಬೋದು ಅಂತ ಹೇಳಿ ಎಲ್ರಿಗೂ ಶುಭ ಆಗಲಿ. ಥ್ಯಾಂಕ್ ಯು.